ಸರ್ಕಾರಗಳಿಗೆ ಈ ತೆವಲಿಗೆ ಬಿದ್ದರೆ ಹೀಗೆ ಆಗೋದು. ನಾನು ಮಾಡಲೇಬೇಕು. ತೆವಲು ಬೇಸಿಕಲಿ ತೆವಲಿದು, ಇನ್ನೇನಿಲ್ಲ. ಈ ಒಳಜಾತಿ ಮೀಸಲಾತಿ ಸಂಬಂಧ ಕೈಗೊಂಡ್ರ ಸಮೀಕ್ಷೆನೂ ತೆವಲೇ, ಅದು ಇನ್ನೇನಿಲ್ಲ. ಅದರಲ್ಲಿ ನೀವು ಮಾಡೋದ್ರಿಂದ ಯಾವುದು ವರ್ಕ್ ಆಗಲ್ಲ. ಅದು ನೆಕ್ಸ್ಟ್ ಆ ಸರ್ವೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಕೇಳಕ್ಕೆ ರೆಡಿ ಇಲ್ಲ ಯಾರುವೆ. ಸಾಮಾಜಿಕ ಆರ್ಥಿಕ ಮಾಡ್ತೀವಿ ಅನ್ನೋದು, ಕಾಸು ಹಾಕ್ಕೊಂಡು ಸುರ್ಕೊಂಡು ತ್ಯಾಮನ ತಿನ್ಕೊಂಡು ಹೋಗೋಕ್ಕೆ, ಆ ನಂಬರ್ನ ಇಟ್ಕೊಂಡು ಇದೇ ನಂಬರು ಸ್ಯಾಕ್ರೋಸೆಂಟು ಪರಮ ಪವಿತ್ರ ಅಂತ ಮಾತಾಡೋಕ್ಕೆ. ಇಷ್ಟೇ ನಿಮ್ಮದು, ಇನ್ನೇನಿಲ್ಲ ನಿಮ್ಮದು. ಅದಕ್ಕೆ ನಾನು ಹೇಳಿದ್ದು ಥೂಚಿ ಅನ್ನೋ ಕಾಲ ಅದು ಯಾವತ್ತು ಬರುತ್ತೋ ನಿಮ್ಗಳಿಗೆ ಅಂತ. ಯಾಕೆ ಅಂದರೆ ಭಾಳ ಕಡೆ ಸಮೀಕ್ಷೆಗೆ ಹೋದವ್ರು ಏನು ಮಾಡಿದ್ದಾರೆ, ಮನೆ ಮುಂದೆ ಹೋಗ್ಬಿಟ್ಟು ಚೀಟಿ ಅಂಟಿಸ್ಬಿಟ್ಟು ಖಾಲಿ ಮಾಡಿಬಿಡೋದು ಜಾಗನ. ಮನೆ ಬಾಗಿಲಿಗೋ ಕಿಟಕಿಗೋ ಎಲ್ಲ ಒಂದು ಕಡೆ ಗೇಟ್ಗೋ ಎಲ್ಲ ಅಂಟಿಸ್ಬಿಟ್ಟು ಹೋಗ್ತಾ ಇರೋದು. ಯಾರೂ ಇಲ್ಲ, ಸಮೀಕ್ಷೆ ಮುಗಿಸಲಾಗಿದೆ, ಒಂದು ವೇಳೆ ಮುಗಿದೇ ಇದ್ದಿದ್ರೆ ನೀವು ಈ ಸ್ಕ್ಯಾನ್ ಮಾಡ್ಕೊಳ್ಳಿ, ನಮ್ಗೆ ಉತ್ತರ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಮಗೇನು ಕತ್ತೆ ಕಾಯೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನೀವು? ಅಯೋಗ್ಯರನ್ನ ತೊಗೊಂಬಂದು ಯಾವನೋ ಅವನು ಕಾಂಟ್ರಾಕ್ಟ್ ತೊಗೊಂಡಿರೋನು ಇಡಿಯಟ್ಟು ನನಗೆ ಹೇಳ್ತಾನಂತೆ, ಮಾಡಿಲ್ಲದಿದ್ದರೆ ನೀನು ಬಂದು ಇಲ್ಲಿ ಮಾಡ್ಕೊಂಡು ನಿನ್ನ ಮನೆ ಜೀತದಾಳು ಅಂದ್ಕೊಂಡಿದ್ದೀಯಾ ನನ್ನನ್ನು? ಸಮೀಕ್ಷೆ ಮಾಡ್ತಿರೋ ತೆವಲು ನಿನಗಿರೋದು, ನೀನು ಮಾಡಬೇಕಪ್ಪ ಬಂದು ನನ್ನ ಮನೆಯಲ್ಲಿ. ಸಿಎಂ ಕೂಡ ಹೇಳ್ತಾರೆ ಮನೇಲಿ ಇಲ್ಲದೆ ಇದ್ದಾಗ ಇನ್ನೇನು ಮಾಡಿ, ಮನೇಲಿ ಇಲ್ಲ ಅಂತ ಕೇಳಿ ಬನ್ನಿ CCTV ಚೀಫ್ ಮಿನಿಸ್ಟರ್ಗೆ 10 ಸರಿ ತೋರಿಸ್ತೀನಿ ಮಕ್ಕಕ್ಕೆ, ಅವ್ನು ಯಾವನು ಒಳಗೋಗಿದ್ದಾನೆ ತೋರಿಸ್ತೀನಿ ನಾನು CMಗೆ. ಸುಮ್ಮನೆ CM ಹೇಳಬಾರ್ದು ಇಷ್ಟ ಬಂದಂಗೆಲ್ಲ. ತೋರಿಸ್ತೀನಿ ಬನ್ನಿ CCTVಗಳಲ್ಲಿ, ರಾಜ್ಯವ್ಯಾಪಿ ಕಳಿಸ್ರಿ, ಎಲ್ಲರೂ CCTV ಚೆಕ್ ಮಾಡಿ ನೋಡ್ರಿ ಯಾರ್ಯಾರು ಮನೆ ಗಂಟಿಸಿದ್ದಾರೆ ಅದನ್ನು. ಒಳ್ಳೆ ಕತೆ ಆಯಿತು. ಒಳಕ್ಕೆ ಹೋಗಿ ಅವನು ಬಾಗಲ್ ತಟ್ಟಿ ಏನೂ ಆಗಿಲ್ಲ, ಬರೀ ಮಾಡಿ ಬಂದು ಆಚೆ ಬಂದು ಅಂಟಿಸಿದ್ರೆ ಫೇರ್. ಇಲ್ಲ ಅದು ಅಲ್ಲೊಂದು ಬರೆದಿದ್ದೀವಲ್ಲ, ಯಾರು ಇಲ್ಲದಿದ್ದರೆ ಹಾಗೆ ಒಂದು ವೇಳೆ ಪೂರ್ಣ ಆಗೋದಿದ್ದರೆ ಸಮೀಕ್ಷೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮನೆಗೂ ಅಂಟಿಸ್ಬಿಟ್ಟು ಹೋಗ್ಬಿಡು ಆ ಸುಖಕ್ಕೆ. ಸರ್ವೆ ಯಾಕಪ್ಪ ಬೇಕದಕ್ಕೆ? ಯೋಗ್ಯತೆ ಇಲ್ಲದೆ ಇದ್ರೆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು, ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕೋಬೇಕು. ಈ ಸರ್ಕಾರದ ಹಣೆ ಬರಹ ಕೆಲವು ವಿಚಾರದಲ್ಲಿ ಯೋಗ್ಯತೆ ಇಲ್ಲ, ಅದಕ್ಕೆ ಮಾಡೋದನ್ನ ಮಾತ್ರ ಅದನ್ನೇ ಮಾಡಕ್ಕೆ ಹೋಗುತ್ತೆ. ಎಸ್, ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಆತಂಕ ಕೂಡ ಹೆಚ್ಚಾಗಿದೆ. ಹಾವೇರಿಯಲ್ಲಿ ಇಬ್ಬರು, ಧಾರವಾಡದಲ್ಲಿ ಇಬ್ಬರು, ಹಾಸನ ಹೊಸಕೋಟೆಯಲ್ಲಿ ಒಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಹೃದಯಾಘಾತ ಸಂಬಂಧಿತವಾಗಿ ಲಸಿಕೆ ಕಾರಣ ಅನ್ನೋ ಆರೋಪ ಮಾಡಿದ್ರಲ್ಲ, ಇದಕ್ಕೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಹಾಗೂ ಏಮ್ಸ್ ಲಸಿಕೆಯಿಂದ ಸಾವು ಆರೋಪವನ್ನು ತಳ್ಳಹಾಕಿದ್ದಾರೆ. ಕರ್ನಾಟಕದಲ್ಲಿ ಸಂಭವಿಸ್ತಾ ಇರುವ ಹೃದಯಾಘಾತ ಪ್ರಕರಣಗಳಿಗೂ ಕೋವಿಡ್ ಲಸಿಕೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೋವಿಡ್ ಲಸಿಕೆಗಳಿಂದಲೇ ಸಾವಾಗಿರಬಹುದು ಎಂಬ ಸಿಎಂ ಅನುಮಾನಕ್ಕೆ ಬಿಜೆಪಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಲಸಿಕೆಯಿಂದ ಲಕ್ಷಾಂತರ ಮಂದಿಯ ಜೀವ ಉಳಿದಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅವರು ಟ್ವೀಟ್ ನೋಡಿಲ್ಲ ನಾನು, ಆದರೆ ವಿಶ್ವಾದ್ಯಂತ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಲಸಿಕೆಯಿಂದ ಲಕ್ಷಾಂತರ ಜನ ಬದುಕೊಂಡಿದ್ದಾರೆ, ಉಪಯೋಗ ಅಂತೂ ಆಗಿದೆ. ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ವಿಶ್ವ ಮಟ್ಟದಲ್ಲಿ. ಲಸಿಕೆನೇ ಸಾಯಿಸತ್ತೆ ಅಂತ ಯಾವನು ಹೇಳಕ್ಕಾಗಲ್ಲ. ಲಸಿಕೆಯಿಂದ ಸೈಡ್ ಎಫೆಕ್ಟ್ಸು ಹೊಡೆಯೋದೇ ಇಲ್ಲ ಅಂತಾನೂ ಯಾವುದಾದ್ರು ಪರಿಣಿತ ಪಂಡಿತೋತ್ತಮ ಬಂದು ನಮ್ಮ ಹತ್ರ ಹೇಳಿ ಹಾಗಾರೆ. ವಿ ನೋ ಫಾರ್ ಶೂರ್ ಕೆಲವು ಲಸಿಕೆಗಳು ಕೆಲ ಕಾಲದ ನಂತರ ಅಥವಾ ದೀರ್ಘಕಾಲದಲ್ಲೂ ಕೆಲವು ದುಷ್ಪರಿಣಾಮಗಳನ್ನು ಬೀರಿರುವಂತಹ ಪ್ರಕರಣಗಳು ನಮ್ಮ ದೇಶ ಒಂದೇ ಅಲ್ಲ ಎಲ್ಲ ದೇಶಗಳಲ್ಲೂ ಇದೆ. ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಅದನ್ನು ಹಾಗೆ ಇಲ್ಲ ಅನ್ನೋಕ್ಕಿಲ್ಲ. ಆದರೆ ಅದು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ, ಊಟ ಮಾಡಿ ಬೇಡ ಮದುವೆ ಮನೆಗೆ ಹೋಗಿ ಊಟ ಮಾಡ್ತಾರೆ, 1000 ಜನ ಊಟ ಮಾಡಿರ್ತಾರೆ ಮದುವೆ ಮನೆಯಲ್ಲಿ, ಒಂದು 50-100 ಜನಕ್ಕೆ ಫುಡ್ ಪಾಯ್ಸನ್ ಆಗ್ಬೋದು. 1000 ಜನಕ್ಕೂ ಆಗಲೇಬೇಕು ಅಂತ ರೂಲ್ ಇಲ್ಲ, ಕೆಲವರಿಗೆ ಮಾತ್ರ. 100 ಜನಕ್ಕೆ ಆಗ್ಬೋದು ಫುಡ್ ಪಾಯ್ಸನ್, ಅಪ್ಸೆಟ್ ಆಗ್ಬಿಡ್ಬೋದು ಹೊಟ್ಟೆ. ಸೇಮ್ 1000 ಜನ ವ್ಯಾಕ್ಸಿನ್ ತೊಗೊಂಡಿದ್ರೆ 1000 ಜನಕ್ಕೂ ಎಫೆಕ್ಟ್ ಆಗಬೇಕು ಅಂತಿಲ್ಲ, 10 ಜನಕ್ಕೆ ಆಗ್ಬೋದು, ಆಗದೇನೂ ಇರ್ಬೋದು. ವಿ ಡೋಂಟ್ ನೋ ಆಗಿದೆಯೋ ಆಗಿಲ್ವೋ. ಹಾಗಾಗಿ ಆಗೇ ಇಲ್ಲ, ವ್ಯಾಕ್ಸಿನಿಂದ ಏನೂ ಆಗಿಲ್ಲ ಅಂತ ತಿಪ್ಪೆ ಸಾರಿಸುವ ಕೆಲಸವು, ಹಾಗೇ ಆಗಿದೆ ಎಂದು ಮೊಳೆ ಹೊಡೆದಂತೆ ಮಾತನಾಡುವುದು ಸಲ್ಲದು. ಆ್ಯಕ್ಚುಲಿ ವಿ ನೀಡ್ ಟು ಡೂ ಎ ಬೆಟರ್ ರಿಸರ್ಚ್ ಇದರಲ್ಲಿ. ಯಾಕೆ ಎಲ್ಲದಕ್ಕೂ ಅದೇ ಸ್ಟ್ಯಾಂಡರ್ಡ್. ಅನುವಂಶೀಯ ಹಿನ್ನೆಲೆ ಕಾರಣ, ಜೀವನ ಶೈಲಿ ಕಾರಣ, ಧೂಮಪಾನ, ಮದ್ಯಪಾನ, ಔಷಧಿಗಳ ಬಳಕೆ ಕಾರಣ, ಒತ್ತಡ ಕಾರಣ, ಹಠಾತ್ ಮರಣ ಹೆಚ್ಚುವುದಿಲ್ಲ ಅಂತ ಯಾವುದೋ ICMR, WMR, YMR ನೀವೆಲ್ಲ ಬುದ್ಧಿವಂತರು ತಿಳ್ಕೊಂಡಿದ್ದೀರಿ, ನಮಗೆ ಗೊತ್ತಿಲ್ಲ. ಕೋವಿಡ್ಗೆ ಮೊದಲು ಅಂದರೆ ಈ ಲಸಿಕೆಗೆ ಮೊದಲು, ಕೋವಿಡ್ಗೆ ಮೊದಲು ಲಸಿಕೆಯಿಂದಾನೂ ಇಲ್ಲದೆ ಇರ್ಬೋದು, ಕೋವಿಡ್ದಿಂದಾನೂ ಇರ್ಬೋದು, ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ವಿ ಡೋಂಟ್ ನೋ. ಕೋವಿಡ್ ಬಂದವರು ಅದೂ ಇರ್ಬೋದು. ಆ ವೈರಸ್ ಎಫೆಕ್ಟ್ಸು ಏನಾದ್ರು ಸೈಡಲ್ಲಿ ಇದ್ರೆ ನಮಗೆ ಗೊತ್ತಿಲ್ಲ. ಇದ್ದರೆ ನಾನು ಇದೆ ಅಂತಲೂ ಗೊತ್ತಿಲ್ಲ ನನಗೆ.
ಇದೆಲ್ಲ ರೀಸನ್ ಕೊಡ್ತೀನಿ, ಮಾತಿತ್ರ ಧೂಮಪಾನ ಮದ್ಯಪಾನ. ಅಲ್ಲಪ್ಪ ಎಲ್ಲ ಬರೀ ಬುರುಡೆಗಳಾಗೋಗ್ತಾ ಇದ್ದೀರಿ. ಯಾಕೋ ದೊಡ್ಡ ಸಂಸ್ಥೆ ಆಗಿದ್ರೆ ನಾವೇನು ಮಾಡೋಕ್ಕಾಗುತ್ತೆ. ಇದು ಬರುವುದಕ್ಕೆ ಮೊದಲು ಈ ICMR, WMR, YMRಗಳು ಯಾವ್ಯಾವ ಸಂಸ್ಥೆಗಳು ಇವ್ರು ಮಾಡಿದ್ದೀರಲ್ಲ ನೀವು, ಈ ಥರ CCTVಗಳು, ಅವತ್ತು CCTV ಇತ್ತಲ್ಲ, ಹೌದು, ಅವತ್ತು CCTV ಅಂತೂ ಇತ್ತಲ್ಲ ಕೋವಿಡ್ಗೆ ಮೊದಲು. ಈ ಥರ ತಪ್ಕ ಅಂತ ಬೀಳೋದನ್ನು ನೋಡಿದ್ರು. ದಟ್ ಈಸ್ ಅವರ್ ಕಾಮನ್ ಸೆನ್ಸ್ ಕ್ವಶನ್. ಈಗ ನಮಗೆ ವಿ ಆರ್ ಅಗೈನ್ ನಾಟ್ ಸೇಯಿಂಗ್ ಇದು ಲಸಿಕೆನೇ ಕಾರಣ ಅಂತ. ಆದ್ರೆ ಆಗಿಲ್ಲದೆ ಈಗ ಯಾಕೆ ಹಿಂಗೆ ಅಂತ ನೋಡಿದ್ರು. ಇದಕ್ಕೆ ಮೊದಲು ಈ ಥರ ತಪ್ಕ ಕುದುರೆ ಮೇಲೆ ಕೂತಿದ್ದವನು ಹಂಗೆ, ಕ್ರಿಕೆಟ್ ಆಡ್ತಿದ್ದವನು ಹಂಗೆ, ರೋಡಲ್ಲಿ ಹೋಗ್ತಿದ್ದವನು ಹಂಗೆ, ಸ್ಕೂಲ್ಗೆ ಹೋಗ್ತಿದ್ದ ಮಗು ಹಾಗೆ ನೋಡಿದ್ರು. ಎಲ್ಲ ಹೃದಯಾಘಾತನೇ ಆಗಬಾರ್ದು ಹಂಗಾರೆ ಅಂದರೆ ಹಾಗೆ ಆಗಬೇಕು. ಎಲ್ಲ ಹೃದಯಾಘಾತನೂ ಏನು ಗಾಬರಿ ಆಗೋಕ್ಕೆ ಅಂತಲ್ಲ. ಹಿಂದೆನೂ ಹೃದಯಾಘಾತ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ನಿಜ. ಎಲ್ಲ ಹೃದಯಾಘಾತ. ಹಾಸನದಲ್ಲಿ 29 ಜನ ಸತ್ತಿದ್ರೆ ಎಲ್ಲ ಒಂದೇ ಕಾರಣಕ್ಕೆ ಸತ್ತಿದ್ದಾರೆ ಅಂತಿಲ್ಲ. ನ್ಯಾಚುರಲಿ ಹೃದಯಾಘಾತ ಆಗಲೂ ಸತ್ತಿರ್ಬೋದು. ಇಟ್ ಡಸಂಟ್ ಹ್ಯಾವ್ ಟು ಬಿ ಸಮಥಿಂಗ್ ಎಕ್ಸ್ಟ್ರಾ. ನಮಗೆ ವರಿ ಇರೋದು ಇದು. ಈ ಚಿತ್ರ ಕೋವಿಡ್ಗೆ ಮೊದಲು CCTV ಇತ್ತಲ್ಲಪ್ಪ. ಹಾಗಾದ್ರೆ ಅವಾಗೆಲ್ಲ CCTVಗಳು ಹಿಡಿಲಿಲ್ವಾ? ಅಥವಾ ಮೀಡಿಯಾನವ್ರು ತೋರಿಸಿಲ್ಲ ಅಂದ್ಬಿಡಿ. ಅವಾಗ ಈಗ ತೋರಿಸ್ತಾ ಇದ್ದಾರೆ. ಅತಿ ಹೆಚ್ಚು ಪ್ರಚಾರ ಅಂತ ಯಾರೋ ಒಬ್ರದ್ದು ನೋಡಿದೆ ಇವತ್ತು. ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇದನ್ನು ಪ್ರಚಾರ ಮಾಡಿ ಜನಕ್ಕೆ ಹೇಳಿದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು? ಔಷಿಟ್ಬಿಟ್ಟು ಹೂತಾಕ್ಬಿಡ್ಬೇಕಾ? ಏನು ಅಂದ್ಕೊಂಡಿದ್ದೀರಿ? ಪ್ರಚಾರದ ಒಳಗಡೆ ಜವಾಬ್ದಾರಿ ಇರಬೇಕು ಅಂತ ಹೇಳಿ ಒಪ್ಕೊಳ್ಳೋಣ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದನ್ನು. ಅತಿ ಪ್ರಚಾರ ಬೇಡ ಅಂದರೆ ಏನು? ಬೇಡ ಅಂದರೆ ಅರ್ಥ ಏನು? ಏನು ಮಾಡಬೇಕು? ಜನರದ್ದು ಈ ಭಯಕ್ಕೆ ನಿಮ್ಮ ಅತಿ ಪ್ರಚಾರ ಬೇಡ ಅನ್ನೋರು ಯಾರು ಉತ್ತರ ಕೊಡ್ತೀರಾ? ಯಾಕೆ ಕುಸಿದು ಬೀಳ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರ ಇಲ್ಲ. ಇಟ್ ಮೇ ಬಿ ಫಾರ್ ಆಲ್ ನ್ಯೂ, ಇನ್ನೇನಾದ್ರು ಎಫೆಕ್ಟು ಆಗ್ತಿರ್ಬೋದೇನೋ, ನಮಗೆ ಗೊತ್ತಿಲ್ವೇ? ಯಾಕೆ ನಮಗೆ ಇದು ಗೋಜ್ಲಾಗಿದೆ? ನಮ್ಮಲ್ಲಿ ಯಾಕೆ ಆಗ್ತಾ ಇದೆ? ಬೇರೆ ದೇಶಗಳಲ್ಲೂ ಆಗ್ತಿದೆಯಾ? ಕಾಣಿಸ್ತಾ ಇಲ್ವೇ ವರದಿಗಳು? ಬೇರೆ ರಾಜ್ಯಗಳಲ್ಲಿ ಪರಿಪ್ರಮಾಣದಲ್ಲಿ ಆಗ್ತಿದೆಯಾ? ಕಾಣಿಸ್ತಾ ಇಲ್ವೇ ವರದಿಗಳು? ಅಲ್ಲಿರೋ ಪತ್ರಕರ್ತರೆಲ್ಲ ವೇಸ್ಟ್ ಬಾಡಿಗಳು, ತೋರಿಸ್ತಿಲ್ಲ ಅಂತ ಅಂದ್ಬಿಡಿ ಹಂಗಾರೆ. ಮುಚ್ಚಿಡ್ತಾ ಇದ್ದಾರೆ ಅಂತ. ದಿಸ್ ಇಸ್ ದಿ ಪ್ರಾಬ್ಲಮ್. ಎಸ್, ಈ ವರ್ಷದ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ ನೀಡಿದ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರ ತೆರಿಗೆ ಭಾರವನ್ನು ಇಳಿಸುವ ನಿಟ್ಟಿನಲ್ಲಿ GST ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ತರಲು ಚಿಂತನೆ ನಡೆಸಿದೆ. 12% ಸ್ಲ್ಯಾಬ್ ರದ್ದು ಮಾಡಿ ಇದರಲ್ಲಿ ವಸ್ತುಗಳ ಮೇಲಿನ GSTಯನ್ನು 5% ಸ್ಲ್ಯಾಬ್ಗೆ ಸೇರಿಸಲು ಕೇಂದ್ರ ತಯಾರಿಯನ್ನು ನಡೆಸಿದೆಯಂತೆ. ಮುಂಬರುವ 56ನೇ GST ಕೌನ್ಸಿಲ್ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರಸ್ತುತ 12% GST ಸ್ಲ್ಯಾಬ್ನಲ್ಲಿ ಹೆಚ್ಚಿನ ವಸ್ತುಗಳು ಸಾಮಾನ್ಯ ನಾಗರಿಕರು ದೈನಂದಿನ ಜೀವನದಲ್ಲಿ ಬಳಕೆ ಮಾಡುವಂತಹ ಸರಕುಗಳಾಗಿವೆ. GST ಇಳಿಕೆಯಾದರೆ ಕೇಂದ್ರಕ್ಕೆ 40,000 ಕೋಟಿಯಿಂದ 50,000 ಕೋಟಿ ಹೊರೆ ಬರುತ್ತಂತೆ. ಹೊರೆನಾ? ಹೊರೆ ಅಂದ್ರೆ ಏನು? ಸಾಲ ಕೊಟ್ಟಿದ್ದೀರಾ ಜನಕ್ಕೆ, ವಾಪಸ್ ಬರ್ತಾ ಇಲ್ಲ ಅನ್ನಕ್ಕೆ ಹೊರೆ ಅನ್ನಕ್ಕೆ? ಬಳಕೆ ಒಳ್ಳಕ್ಕ ಏನ್ರಿ ಪದ ಅದು? ಹೊರೆ ಅಂದ್ರೆ ಏನ್ರಿ? ಹೊರೆ ಅಂದ್ರೇನು? ಅಲ್ಲ ಸರ್, ಈಗ ಬಳಕೆ ಹೆಚ್ಚಾದ್ರೆ GST ಆಗ ಸಂಗ್ರಹನೂ ಜಾಸ್ತಿ ಆಗುತ್ತಲ್ಲ ಸರ್? ಹೊರೆ ಅಂತ ಸರ್ಕಾರಕ್ಕೆ ಹೊರೆ. ಏನು ಸಾಲ ಕೊಟ್ಟಿದ್ದೀರಿ ಸರ್ಕಾರದವ್ರು ಬಂದು ನನಗಿಲ್ಲಿ ಯೋಗ್ಯತೆಗಿಷ್ಟು ಎಲ್ಲ ರಕ್ತ ಹಿರ್ಕೊಂಡು ತಿನ್ನೋರು ಫಿಕ್ಸ್ ಮಾಡೋವಾಗಲೇ ಹೈಯರ್ ಸ್ಲ್ಯಾಬ್ಗಳು ಮಾಡಿಬಿಟ್ಟು ಈಗ ಹೊರೆ ಅಂದರೆ ಪೆಟ್ರೋಲ್ ರೇಟ್ ಇಳಿದಾಗ ಇಳಿಸದೇ ಇದ್ರೆ ನಾವು ಹೊರೆ ಅಂತ ಹೇಳಬಾರ್ದಿತ್ತಾ ನಿಮಗೆ? ಯಾವ ರೀಸನ್ಗೆ ಮಾಡ್ತಿರೋ ಟೋಲ್ ಬೆಲೆಗಳನ್ನು ಜಾಸ್ತಿ ಮಾಡ್ತಿರ್ತೀರೋ? ಹೇಳೋನಿಲ್ಲ ಕೇಳೋನಿಲ್ಲ. ಅದಕ್ಕೊಂದು ಟ್ರಾನ್ಸ್ಪರೆನ್ಸಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲರೂ ನಿತಿನ್ ಗಡ್ಕರಿ ಗ್ರೇಟ್ ಅಂತಾರಪ್ಪ. ಅದು ನಾವು ಹೊರೆ ಅಂತ ಹೇಳೋಂಗಿಲ್ವಾ? ಹೇಳೋಂಗಿಲ್ಲ, ಮಾತಾಡೋಂಗಿಲ್ಲ, ನಾವು ಬಾಯಿ ಮುಚ್ಕೊಂಡಿರ್ಬೇಕು. ಇವ್ರಿಗೆ ಹೊರೆ ಅಂತೆ. ಏನು ಇವ್ರು ತಾತನ ಮನೆ ಆಸ್ತಿ ಹೊರೆ ಅನ್ನಕ್ಕೆ ಕಳ್ಕೊಂಬಿಟ್ಟಿದ್ದಾರೆ ಏನು ಹೊರೆ? ಮತ್ತು ಮಧ್ಯಮ ವರ್ಗಕ್ಕೆ ಯಾವನ್ರಿ ಹೇಳೋದು? ಮಧ್ಯಮ ವರ್ಗ ಯಾಕೆ ಶ್ರೀಮಂತರು ಖರೀದಿ ಮಾಡಲ್ವ ಇವೆಲ್ಲ? ಏನು ಬಡವರು ಖರೀದಿ ಮಾಡಲ್ವಂತ ಇದನ್ನೆಲ್ಲ? ಏನು ಮಧ್ಯಮ ವರ್ಗ ಮಾತ್ರನಾ? ಯಾರಿಗೆ ಬಿಡ್ತೀರಿ ಇಂಥ ಬುರುಡೆಗಳನ್ನೆಲ್ಲ? ಫಸ್ಟ್ ಮಾಡಿ ತೋರಿಸಿ, ಆಮೇಲೆ ನೋಡೋಣ.